ನಮಸ್ತೆ ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಪ್ಲಾನೆಟ್ ಅಸ್ಟ್ರಾಲಜಿ ಸಂಖ್ಯಾಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಹಾಗಾದರೆ ನೀವೇನು ಮಾಡಬೇಕು? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಬೇಕು, ಮಾತಾಡಬೇಕು. ಮನೆ ಸಮಸ್ಯೆ ಆಗಿರ್ಬೋದು, ಮಕ್ಕಳ ಶಿಕ್ಷಣ ಸಮಸ್ಯೆ ಆಗಿರ್ಬೋದು, ಮದುವೆ ಸಮಸ್ಯೆ ಆಗಿರ್ಬೋದು, ಕೋರ್ಟ್ ಆಸ್ತಿ ವಿವಾದ ತಕರಾರು, ಯಾವುದೇ ಸಮಸ್ಯೆಗಳಾಗಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಒಂದೇ ಮಾರ್ಗ ಅಂದರೆ ಅದು ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಮತ್ತೆ ಆಗ್ತಡ, ಬೇಗ ಕರೆ ಮಾಡಿ ಮಾತನಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ವೀಕ್ಷಕರೇ, ಜೂನ್ 8ರಿಂದ 113ನೆಯ ಬ್ಯಾಚ್ ಶುರುವಾಗ್ತಾ ಇದೆ. ಈ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲೂ ಕೂಡ ಇದ್ರೆ ನೀವೇನ್ ಮಾಡಬೇಕು? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಬೇಕು, ಹಾಗೆ ರಿಜಿಸ್ಟರ್ ಆಗಬೇಕು. ಜೂನ್ 8ನೇ ತಾರೀಕಿನಿಂದ ಆರಂಭವಾಗ್ತಾ ಇರುವಂತಹ 113ನೆಯ ಬ್ಯಾಚ್ಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗಬೇಕು. ಜ್ಯೋತಿಷ್ಯವನ್ನ ಕೂಡ ಕಲಿಬಹುದು. ಹಾಗಾದ್ರೆ ಜ್ಯೋತಿಷ್ಯದಲ್ಲಿ ಏನೇನೆಲ್ಲ ವಿಚಾರಗಳನ್ನ ಕಲಿಸ್ಕೊಡ್ತಾರೆ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಟಾಪಿಕ್ಸ್ ಅನ್ನ ಕಲಿಸ್ಕೊಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪೆಷಲ್ ವಿಡಿಯೋ ಇದೆ. ಮೊದಲು ಅದನ್ನು ನೋಡ್ಕೊಂಡ್ ಬಂದ್ಬಿಡೋಣ. ಟಾಪಿಕ್ಸ್ ಅಲ್ಲ, ವಿಚಾರ ಇದೆ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಬಿಕಾಸ್ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನ, ಪಂಚಾಂಗಗಳನ್ನ ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕ್ಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಆಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11ರಿಂದ 12:30, ಸಂಜೆ 7:30ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ವೀಕ್ಷಕರೇ, ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ರಾ? ತಮ್ಮ ಹೆಸರು ಹೇಳಿ. ಮೈಸೂರಿಂದ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ವೀಣಾ ಮಗಳ ಬಗ್ಗೆ ಮೇಡಮ್. ಓಕೆ, ಅವಳ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್ ಇದೆ, ಹೇಳಿ. 5/7 ಹೇಳಿ. 5/7/2005 ಮಧ್ಯಾಹ್ನ 31:32. ಒಂದ್ ನಿಮಿಷ ವೀಣಾ, ನಿಧಾನವಾಗಿ ಹೇಳಿ. 5/7/2005. ಓಕೆ, ಹುಟ್ಟಿದ ಸಮಯ? ಮಧ್ಯಾಹ್ನ 1:32.
ಮಧ್ಯಾಹ್ನ 1:32. ಹುಟ್ಟಿದ ಸ್ಥಳ ಮಂಡ್ಯ. ಮಂಡ್ಯ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ವೀಣಾ ಅವರೇ? ಆರೋಗ್ಯದ ಬಗ್ಗೆ ಮೇಡಮ್, ಅವಳು ಲೆಫ್ಟ್ ಮಂಡಿ ನೋವು ಅಂತ ಹೇಳ್ತಾ ಇದ್ದಾಳೆ, ಅದಕ್ಕೆ. ಗುರುಗಳಿದ್ದಾರೆ, ಮಾತನಾಡಬಹುದು. ಒಂದು ನಿಮಿಷ. ನಮಸ್ತೆ ಗುರುಜಿ. ಈಗ ಅವ್ರಿಗೆ 21ನೇ ವರ್ಷ ಆಗಿದೆ. ಮಂಡಿ ನೋವು ಏನೋ ಆಟ ಆಡ್ತಾರಾ ಅಥವಾ ಮನೇಲೇ ಇರ್ತಾರಾ ಏನು ಅಂತ ಹೇಳ್ಬೇಕು ಫಸ್ಟ್. ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಓದ್ತಾ ಇದ್ದಾಳೆ ಸರ್. ಏನೋ ಒಂದು ಎಕ್ಸರ್ಸೈಸ್ ಏನೋ ಮಾಡಿದ್ಲಂತೆ, ಅವಾಗಿನಿಂದ ಊದ್ಕೊಂಡ್ಬಿಟ್ಟದೆ ಸರ್ ಮಂಡಿ ನೋವಿದೆ. ಇದು ಜ್ಯೋತಿಷದಲ್ಲಿ ಸ್ವಲ್ಪ ಒಂದೊಂದ್ಸತಿ ನಾವು ಸಣ್ಣ ಕಾರ್ಯ ಮಾಡೋದ್ರಿಂದ ಗೊತ್ತಾಗೋದಿಲ್ಲ. ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕು. ಬಟ್ ಗುರು 12ನೇ ಮನೆ ತೋರಿಸ್ತಾ ಇದೆ. ಯಾಕೆ ಸ್ಕ್ಯಾನಿಂಗ್ ಏನು ಮಾಡಿಸ್ಲಿಲ್ಲ? ಮಾಡಿಸಿದೀವಿ ಅಂದ್ರೆ ಮಾತ್ರೆ ಕೊಟ್ಟಿದ್ದಾರೆ ಸರ್. ಏನಿಲ್ಲ ಸರ್, ಹೋಗುತ್ತೆ ಅಂತ ಹೇಳಿದ್ದಾರೆ. ಏನ್ ಪ್ರಾಬ್ಲಮ್ ಆಗಲ್ವಾ ಅಂತ ಸರ್. ಒಂದು 6 ಥರ ಎಣ್ಣೆ ಹಚ್ಚಿ, 6 ಥರ ಎಣ್ಣೆ, ಹರಳೆಣ್ಣೆ, ಬೇವಿನೆಣ್ಣೆ, ಮತ್ತು ಈ ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಆಮೇಲೆ ಈ ಒಂದು ಸಾಸಿವೆ ಎಣ್ಣೆ, ನೀಲಗಿರಿ ಎಣ್ಣೆ, 6ನ್ನು 50 ml ತೊಗೊಳ್ಳಿ. ಚೆನ್ನಾಗಿ ಕಾಯಿಸಿ. ಅದನ್ನು ಕಾಯಿಸ್ಬಿಟ್ಟು ಒಂದು ಮಂತ್ರ ಬರುತ್ತೆ. ಆ ಮಂತ್ರ ಹೇಳಿಬಿಟ್ಟು ಅಂದರೆ ಚೆನ್ನಾಗಿ ಹಾಫ್ ಆನ್ ಅವರ್ ಕಾಯಿಸಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಣ್ಣ ಪಚ್ಚಕರ್ಪೂರ ಹಾಕಬೇಕು. ಅದಕ್ಕೆ ಪಚ್ಚಕರ್ಪೂರ ಹಾಕಬೇಕು. ಅದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಕಾಯಿಸಾದ್ಮೇಲೆ ತಣ್ಣಗಾದ್ಮೇಲೆ ಪಾರ್ಶ್ವ ಪರ್ವಾಯು ತ್ರಿಶೂಲಧಾರೆ ಶೃಲ ಬಂಜಾಯಿ ಶೃಲ ಪೋದಾಯಿ ತಾಸುಲಾಯ ಜಯ ಈ ಮಂತ್ರವನ್ನು ಹೇಳಿಬಿಟ್ಟು ಒಂದು 21 ಸತಿ ಅದಕ್ಕೆ ಹಚ್ಚಬೇಕು. ಅಥವಾ ಅವರು ಹಚ್ಕೊಳ್ಳೋರು ಹೇಳ್ಕೊಬೋದು. ಡೆಫಿನೆಟ್ಲಿ ಈ ಗ್ರಹಗತಿಗಳಿಂದ ಆಗಿರ್ತಕ್ಕಂಥ ನೋವಿಗೆ ರಾಮಬಾಣ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮಗನ ಬಗ್ಗೆ ಕೇಳ. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಹೇಳಿ. 21 21 2 2 2002. 2002. ಹುಟ್ಟಿದ ಸಮಯ? ಮಧ್ಯಾಹ್ನ 3:15. ಮಧ್ಯಾಹ್ನ 3:15. ಹುಟ್ಟಿದ ಸ್ಥಳ? ಹಾವೇರಿ. ಹಾವೇರಿ. ಹೌದು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಮಗ MBBS ಓದ್ತಾ ಇದ್ದಾನ್ರಿ. ಮುಂದೆ MD ಸೀಟ್ ಗೌರ್ಮೆಂಟ್ ಸೀಟ್ ಸಿಗ್ತತಾ ಇಲ್ಲ ಅಂತ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಆಯ್ತು. ಗೌರ್ಮೆಂಟ್ ಸೀಟ್ ಅಂದ್ರೆ ಏನರ್ಥ? ಗೌರ್ಮೆಂಟ್ MD ಸೀಟ್. ಈಗ ಅವ್ಗ ಗೌರ್ಮೆಂಟ್ MBBS ಸಿಕ್ಕತ್ರಿ. ಅದಕ್ಕೆ MD ಸೀಟ್ MBBS ಮುಗಿದ ತಕ್ಷಣ ಸಿಗ್ತತೆ ಇಲ್ಲ? ಖಂಡಿತ ಸಿಗುತ್ತೆ. ಇವರ ಜಾತಕದಲ್ಲಿ 12ನೇ ಮನೆ ಮೆಡಿಕಲ್ ತೋರಿಸುತ್ತೆ. 10ನೇ ಮನೆ ಒಳ್ಳೆ ಅಧಿಕಾರಕ್ಕೆ ಬರ್ತಾರೆ, ಒಳ್ಳೆ ಫೇಮಸ್ ಆಗ್ತಾರೆ. ರಾಹು 2030ವರೆಗೂ ಇದೆ. ಅದಾದ ನಂತರ ಗುರುನೂ ಕೂಡ 12 ತೋರಿಸ್ತಾ ಇದೆ. 12 ಕೆಳಗಡೆ ಸಾಕಷ್ಟು ಗ್ರಹಗಳು 11 ತೋರಿಸ್ತಾ ಇರೋದ್ರಿಂದ ಡೆಫಿನೆಟ್ಲಿ ಸಕ್ಸಸ್ ಆಗೇ ಆಗುತ್ತೆ. ಏನು ಟೆನ್ಷನ್ ಏನಿಲ್ಲ. 10, 6, 11 ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ, ಜ್ಯೋತಿಷದ ಬಗ್ಗೆ ನಂಬಿಕೆ ಇದ್ದರೆ ಬಲಗೈ ಉಂಗುರದ ಬೆರಳಿಗೆ ಒಂದು ಹವಳವನ್ನು ಧರಿಸೋಕ್ಕೆ ಸಜೆಸ್ಟ್ ಮಾಡ್ತೀನಿ. ತದನಂತರ 11, 8, 9 ಇರ್ತಕ್ಕಂಥ ಗ್ರಹದ ವಿಚಾರದಲ್ಲಿ ಶನಿ ಬಂದಿರೋದ್ರಿಂದ 7 ಮುಖದ ರುದ್ರಾಕ್ಷಿ ಹಾಕಿ ಮೈಂಡ್, ಬಾಡಿ, ಸೋಲು ಒಳ್ಳೆದಿರುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮಾ. ಹಲೋ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರಲ್ಲಿ ಟಿವಿ ನೋಡೋದನ್ನ ಬಿಟ್ಟು. ಮೇಡಮ್ ರಘು ಅಂತ ಇಂದ್ರನಗರದಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಸರ್, ಪ್ರಶ್ನಾಶಾಸ್ತ್ರ ಮೇಡಮ್. ಓಕೆ, 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಸರ್. 27. 27. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮೇಡಮ್ ಯಾವ್ದೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಅದ್ರ ರಿಸಲ್ಟ್ ಏನಾಗುತ್ತೆ ಅಂತ ಕೇಳಬೇಕಾಗಿತ್ತು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಏನು ಮಾಡ್ತಾ ಇದ್ದೀರಾ? ಸರ್ ನಮಸ್ತೆ. ಯಾವ್ದೋ ಒಂದು ಪ್ರಾಜೆಕ್ಟ್ ಕೈ ಹಾಕಿದ್ದೀನಿ, ಸಕ್ಸಸ್ ಆಗುತ್ತಾ ಇಲ್ಲ ಅಂತ ಕೇಳಬೇಕಾಗಿತ್ತು ಸರ್. ಸರಿ, ಪ್ರಾಜೆಕ್ಟು ಸೊ ಒಂದು ಟೀಮ್ ಆಗಿ ಮಾಡ್ತಾ ಇದ್ದೀರಾ ಅಥವಾ ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ದೀರಾ? ಕೇಳಿಸಿಲ್ಲ. ಹೌದು ಸರ್, ಟೀಮ್ ಆಗಿ ಮಾಡ್ತಾ ಇದೀವಿ. ಸೊ ಟೀಮ್ ಅಂತಂದಾಗ ಇಲ್ಲಿ 2 ಬರಬೇಕು, 1 ಬಂದಿದೆ. ಸ್ವಲ್ಪ ಇಂಟ್ರೆಸ್ಟ್ ಆಫ್ ಕಾನ್ಫ್ಲಿಕ್ಟು ಈ ರೀತಿ ಮಾಡಬೇಕಾದ್ರೆ ಕನ್ಫ್ಯೂಷನ್ ಸ್ವಲ್ಪ ಇದೆ. ಪ್ರಾಜೆಕ್ಟ್ ಸಕ್ಸಸ್ ಆಗೋಕ್ಕೆ ಇದೇ ಭಾನುವಾರ ಗೋಧಿಯನ್ನು ದಾನ ಮಾಡಿ. ಎಲ್ಲಿವರೆಗೂ ಪ್ರಾಜೆಕ್ಟ್ ಇರುತ್ತೋ ಭಾನುವಾರ ಗೋಧಿ ದಾನ ಮಾಡಿ.
ಬಟ್ ಪ್ರಾಜೆಕ್ಟ್ ಲಾಸ್ಟಲ್ಲಿ 4 ಬಂದಿರೋದ್ರಿಂದ ಸಕ್ಸಸ್ ತೋರಿಸ್ತಾ ಇದೆ. ಬಟ್ ಆದರೆ ಇಂಡಿವಿಜುವಲ್ ಆಗಿದ್ದಿದ್ರೆ ಚೆನ್ನಾಗಿರೋದು, ಬಟ್ ಗ್ರೂಪ್ ಆಗಿರೋದ್ರಿಂದ ಸ್ವಲ್ಪ ಮಧ್ಯದಲ್ಲಿ 12 ಬಂದಿದೆ. ಪ್ರಾಜೆಕ್ಟ್ ಸಕ್ಸಸ್ ಆಗೋ ಸಾಧ್ಯತೆ ಕಷ್ಟದಿಂದ ತೋರಿಸ್ತಾ ಇದೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರೂಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ ವೀಕ್ಷಕರೇ. ಮತ್ತೆ ಆಗ್ತಡ ಬೇಗ ಬೇಗ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ ಮಾ, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಚಂದನ ಅಂತ, ಮೈಸೂರಿಂದ ಕರೆ ಮಾಡ್ತಾ ಇರೋದು. ಯಾರ ಬಗ್ಗೆ ಕೇಳಬೇಕಾಗಿತ್ತು ಚಂದನ? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ ಓಕೆ, ಹೇಳಿ. 19/3/1999. 19/3/99. ಹಾ, ಬೆಳಗಿನ ಜಾವ 3 ಗಂಟೆ. ಬೆಳಗಿನ ಜಾವ 3 ಗಂಟೆ. ಹುಟ್ಟಿದ ಸ್ಥಳ? ಮೈಸೂರು. ಮೈಸೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಚಂದನ? ಮದ್ವೆ ಬಗ್ಗೆ ಕೇಳಬೇಕಿತ್ತು. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ ಸರ್. ಹಾಂ, ಹೇಳಿ. ಮದುವೆ ಬಗ್ಗೆ ನೋಡ್ತಾ ಇದ್ದಾರಾ? ಮದ್ವೆ ಬಗ್ಗೆ ಕೇಳಬೇಕಿತ್ತು. ಮೈಸೂರಲ್ಲಿ ಹುಟ್ಟಿರೋದು. ಓಕೆ. 1999, 27. ಯಾವಾಗಿಂದ ನೋಡೋಕ್ಕೆ ಶುರು ಮಾಡ್ತಾರೆ? 3 ಇಯರ್ಸ್ ನೋಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಯಾವ್ದು ಸರಿಯಾಗಿ ಬರ್ತಾ ಇಲ್ಲ. ಸರಿಯಾಗಿ ಬಂದ್ರೆ ಜಾತಕ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. 70% 70 ಅಲ್ಲ 90% ಕಾಂಪೌಂಡರ್ಗಳಿಗೆ ಜ್ಯೋತಿಷ್ಯ ನೋಡೋ ಅವಶ್ಯಕತೆನೇ ಅಥವಾ ಗೊತ್ತಿಲ್ಲ. ಯಾಕಂದರೆ ನೀವೆಲ್ಲ ಏನು ಮಾಡ್ತೀರಾ? 36 ಬಂತು ಅಂತ ಹೇಳ್ತಿರ್ತಾನೆ. ಸಾಗುವಳಿನ ಸಾಗುವಳಿ ಸಾಲಾವಳಿ ಏನಮ್ಮ? ಸಾಗಾವಳಿನಾ? ಕಟ್ಟಾಗಿದೆ. ಸಾಲಾವಳಿ ಮೇಲೆ ನೀವು ನಿಂತರೆ ನಿಮ್ಮ ವೈವಾಹಿಕ ಜೀವನ ನಿಲ್ಲಲ್ಲ. ನಮ್ಮ ಜೀವನದಲ್ಲಿ ಒಂದು ಸಾಂಕ್ರಾಮಿಕ ರೋಗ ಅಂತಂದರೆ ಸಾಲಾವಳಿ. ನಿಮ್ಮ ಜೀವನದಲ್ಲಿ ಮದುವೆ ಅಂತ ಇಲ್ಲಿ ನೋಡಿದಾಗ ಮ್ಯಾರೇಜ್ ಕಾಂಬಿನೇಷನ್ನು ಸ್ವಲ್ಪ ಚೆನ್ನಾಗೇ ಇದೆ. ಇಲ್ಲಿ ಎಂಡಿಂಗಲ್ಲಿ 7 ಬಂದಿದೆ, ಚೆನ್ನಾಗಿದೆ. ಟ್ರಸ್ಟೆಡ್ ಸೋರ್ಸಿಂದ ಯಾರು ಜ್ಯೋತಿಷ್ಯ ಜಾತಕ ಕೇಳಲ್ಲ. 10 ರೂಪಾಯಿ 15 ರೂಪಾಯಿ 100 ರೂಪಾಯಲ್ಲಿ ಮುಗಿದೋಗ್ಬೇಕು ಅನ್ನೋದೀಗ ನಿಮ್ಮ ಜೀವನನೂ 10 ರೂಪಾಯಿ 15 ರೂಪಾಯಿ 50 ರೂಪಾಯಲ್ಲೇ ಮುಗಿದೋಗುತ್ತೆ. ಒಂದು 5-6 ಜಾತಕ ಇಟ್ಕೊಂಡು ಯಾವುದು ಬೆಸ್ಟು ಅಂತ ನಮ್ಮಂಥವ್ರ ಹತ್ರ 65,000 ಜನ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ಹೇಳ್ಕೊಡ್ತಿರ್ತಕ್ಕಂಥವ್ರು ಯೋಚನೆ ಮಾಡಿ ಬಂದರೆ ನಿಮ್ಮ ಬದುಕುಗಳನ್ನ ಹೆಂಗಿದೆ ಅಂತ ಹೇಳ್ಬೋದು. ಎಸ್ ಆರ್ ನೋ ಈ ಖಂಡಿತ ಹೇಳ್ಬೋದು. ಸಮಾಜದಲ್ಲಿ ತುಂಬ ಜನಕ್ಕೆ ಒಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ, ದೇವಸ್ಥಾನದಲ್ಲಿ ಕೂತಿರೋರಿಗೆಲ್ಲ ಜ್ಯೋತಿಷ್ಯ ಬರುತ್ತೆ, ಬೋರ್ಡ್ ಹಾಕ್ಕೊಂಡಿರೋರಿಗೆಲ್ಲ ಫಸ್ಟ್ ಕ್ಲಾಸಾಗಿ ಹೇಳ್ತಾರೆ. ಅದು ಆಗಲ್ಲ. ಕಾನ್ಸೆಪ್ಟು ಹಳೆಯ ಕಾಲದಲ್ಲಿದ್ದಾರೆ, ದೋಷ ಹೇಳಿಕೊಂಡು. ಇದನ್ನು ಯಾರ್ಯಾರು ಕೇಳಿಸ್ಕೊಳ್ತೀರಾ, ಕೇಳಿಸ್ಕೊಂಡಾದ್ಮೇಲೆ ಬದಲಾಗಿ ಒಂದು ಕಲಿಬೇಕು. ಏನಕ್ಕೆ ಕಲಿಬೇಕು ಅಂತ ಈ ತಾಯಿ ಮಹಾತಾಯಿಗೆ ಹೇಳಿರೋದು. ಇವಾಗ ಅವರೇ ಅವರ ಗಂಡಂದು ಜಾತಕ ಅಷ್ಟೊಂದು ನೋಡೋದ್ಮೇಲೆ ಸೆಟ್ಟಾದ ಮೇಲೆ ಜಾತಕದಿಂದ ಕ್ಯಾನ್ಸಲ್ ಆಯಿತು ಅಂತಂದರೆ ಅದು ಇವ್ರಿಗೆ ಆಸಕ್ತಿ ಎಲ್ಲಿಂದ ಬರುತ್ತೆ ಮದುವೆಗೆ ನೆಕ್ಸ್ಟು? ಸಿಂಪಲ್ ಅಲ್ವಾ? ಒಂದು ಹುಡುಗನ ನೋಡ್ತಾನೆ, ಕೆಲಸ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದ್ದಾನೆ, ದುಡ್ಡೆಲ್ಲ ಇದೆ, ಆ ಆಸೆ ಉತ್ಪತ್ತಿ ಆಗಿಬಿಡುತ್ತೆ. ಆಗಿದ ತಕ್ಷಣ ಜಾತಕ ಬಂದಿಲ್ವಂತೆ, ಏನೋ ಡೈವರ್ಸ್ ಆಗುತ್ತಂತೆ ಅಂತ ಹೇಳಿದ ತಕ್ಷಣ ಇವ್ರಿಗೆ ಡಿಸ್ಟರ್ಬ್ ಆಗಿಬಿಡ್ತಾರೆ. ಹೌದು. ಕನಸುಗಳೆಲ್ಲ ಭಗ್ನ ಆಗ್ತಕ್ಕಂಥ ನಮ್ಮ ಟೆರರಿಸ್ಟ್ಗಳೇ ಈ ಕಾಂಪೌಂಡರ್ಗಳು. ನಂಬರ್ 1 ಟೆರರಿಸ್ಟ್ಗಳು. ಅವ್ರ ಹತ್ರ ಹೋಗಿ ನಿಮ್ಮ ಜೀವನ ನಡೀತಿರಲ್ಲ, ನಿಮ್ಗಳಿಗೆ ಬುದ್ಧಿ ಇಲ್ಲ, ಜಾತಕ ಹೊಂದಾಣಿಕೆ ಆಗ್ತಾಯಿಲ್ಲ. ಆಯಿತು, ಜಾತಕ ಹೊಂದಾಣಿಕೆ ಆಗ್ತಾಯಿಲ್ಲ ಅಂದರೆ ಇಷ್ಟಪಟ್ಟು ಎಲ್ಲ ಚೆನ್ನಾಗಿರೋದು ಬಂದು ಬಿಡಬಾರ್ದು ಅಂದಿದ್ದರೆ ಅವರಿಬ್ಬರನ್ನು ಕೂರಿಸಿ ಹಿಂಗಿಂಗಿದೆ ನಿಮ್ಮಿಬ್ಬರ ಮಧ್ಯದಲ್ಲಿ ಈ ಥರ ಜಗಳಗಳು ಬರುತ್ತೆ, ಅದನ್ನು ಮಾಡ್ಕೋಬೋದಲ್ಲ. ಅದ್ಯಾಕಾಗಲ್ಲ? ನಾನು ವೀಕ್ಷಕರಿಗೆ ಕೇಳೋ ಈ ಪ್ರಶ್ನೆ, ಇವತ್ತು ಯಾರನ್ನೋ ಒಬ್ಬರನ್ನ ಇಷ್ಟಪಟ್ಟಿದ್ದೀವಿ, ನಾವು ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಈ ಮಾತಿಗೆ ನನಗೆ ನೀವೇ ಉತ್ತರ ಕೊಡಿ. ಜಾತಕದಾಗದವ್ರೆ ಸೆಟ್ ಆಗಲ್ಲ ಅಂದ ತಕ್ಷಣ ನಮ್ಮಲ್ಲಿ ಆ ಒಂದು ಶಕ್ತಿ ನಾವು ಮಾಡೋಕ್ಕಾಗಲ್ವಾ? ಇಲ್ಲ ಈ ಥರ ಹೇಳಿದ್ದಾರೆ, ಅದನ್ನು ನಾವು ಸುಳ್ಳು ಮಾಡೋಣ ಅಂತ ಬರಲ್ವಾ ನಿಮಗೆಲ್ಲ? ಹಾಂ, ಜಾತಕ ತೋರಿಸುತ್ತೆ, ಮಾಡಿಸಲ್ಲ. ಡಿವೋರ್ಸ್ ತೋರಿಸುತ್ತೆ, ಮಾಡ್ಕೊಳ್ಳೋದು ನಾವು. ಹೌದು. ಅನ್ಯೋನ್ಯತೆ ತೋರಿಸುತ್ತೆ, ಮಾಡ್ಕೊಳ್ಳೋದು ನಾವು. ಒಳ್ಳೆಯ ಸಂಬಂಧ ಬರುತ್ತೆ ಹೋಗುತ್ತೆ ಅಂತಕ್ಕಂಥ ಹುಚ್ಚು ಪಿಡುಗು
ನಮ್ಮ ಸಮಾಜದಲ್ಲಿದೆ. ಇಷ್ಟೆಲ್ಲ ನೀವುಗಳೆಲ್ಲ ಜ್ಯೋತಿಷ್ಯ ನೋಡ್ತಿರಲ್ಲ, ತಲೆ ಕೆಟ್ಟವ್ರು ನೀವೆಲ್ಲ, ಕೋರ್ಟಲ್ಲಿ ಯಾಕೆ ಅಷ್ಟು ಜನ ಇದ್ದಾರೆ ಹೇಳಿ? ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ ಅನ್ನೋದು ನಾನು ಫಸ್ಟ್ ಹೇಳ್ತಾ ಇದ್ದೀನಿ. ಹಣೆ ಬರ ಬದಲಾಯಿಸೋಕ್ಕಾಗಲ್ಲ ಅಂದಾಗ ಅದನ್ನು ನೋಡಿ ಹಿಂಗಿದೆ ನನಗೆ, ಹಿಂಗೆ ಮದುವೆ ಆದ್ರೆ ಹಿಂಗೆ, ಅವ್ರು ಫಸ್ಟ್ ಚೆನ್ನಾಗಿರ್ತೀವಲ್ವ ನಾವು ಮದುವೆ ಟೈಮಲ್ಲಿ, ಆ ಒಂದು ಕಬಣ ಕಾದಾಗ್ಲೇ ಕೂಡ ಬಗ್ಸಿಬಿಟ್ರೆ ಏನಾಗಲ್ಲ ಅವಾಗ. ಕಾದಾಗ ಅಂದರೆ ನಮಗೆ ಆಸಕ್ತಿ ಇರುತ್ತೆ, ವಿವಾಹ ಮಾಡ್ಕೋಬೇಕು ಅಂತ ಆಸಕ್ತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ನೀನು ದುಡ್ಡುಗೋಸ್ಕರ ಪೀಡಿಸ್ತೀಯಾ, ಅಥವಾ ನನಗೆ ನಿಮ್ಮ ತಾಯಿಯಿಂದ ಪೀಡಿಸ್ತೀಯಾ, ಅತ್ತೆಯಿಂದ ಸಮಸ್ಯೆ ಆಗುತ್ತಾ, ಅವ್ರ ಮಾತು ಕೇಳ್ತೀಯ ಅನ್ನೋದೆಲ್ಲ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಹಿಂಗೆ ಇದೆಯಲ್ಲಪ್ಪ ಅಂತ ಕೇಳಿದಾಗ ಅವಾಗ ಅವ್ನಿಗೆ ಜ್ಞಾನೋದಯ ಆಗುತ್ತೆ. ಇಲ್ಲ, ನಾನು ಚೆನ್ನಾಗಿ ನೋಡ್ಕೋತೀನಿ. ಇವಳಿಗೂ ಬರುತ್ತೆ, ಇಲ್ಲ ನಾನು ಸರ್ವಸ್ವವಾಗಿ ನಿಮ್ಮನ್ನೇ ಪ್ರೀತಿಸ್ತೀನಿ, ಯಾರು ಏನಾರು ಅನ್ನಲಿ. ಇದು ಬರೋಕ್ಕೋಸ್ಕರನೇ ಜಾತಕ ಇರೋದು. ಹಣೆ ಬರಹ ಈ ರೀತಿ ಇದೆ ಅಂತ ತಿಳ್ಕೊಂಡು ಇದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ಜಾತಕ ಇರೋದೇ ಹೊರತು ಸಾಲಾವಳಿ ಅಂತಕ್ಕಂಥ ಈ ವೇಸ್ಟ್ ಪೇಪರ್ ಪಿಡುಗುಗಳಿದೆಯಲ್ಲ, ಎಲ್ಲ ಈ ಪುರೋಹಿತರು ಮಾಡ್ತಕ್ಕಂಥ, ಎಲ್ಲ ಕಾಂಪೌಂಡ್ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ದರಿದ್ರ ಕೆಲಸ ನೀವು ಮಾಡ್ತಾ ಇರೋದು. ಹಿಂದೂ ಧರ್ಮದಲ್ಲಿ ದರಿದ್ರ ಕೆಲಸ ಮಾಡ್ತಾಯಿದ್ದೀವಿ. ಫಸ್ಟೇ ಹಿಂದೂ ನಾಶ ಆಗ್ತಾಯಿದೆ. ಎಲ್ಲ ಕಾಂಪೌಂಡರ್ಗಳು ಪುರೋಹಿತರಿಗೆ ಹೇಳ್ತಾ ಇದ್ದೀನಿ, ಎಲ್ಲ ಹಿಂದೂ ಧರ್ಮ ನಾಶ ಆಗ್ತಾಯಿದೆ. ಅದರಲ್ಲಿ ಗಂಡುಗಳು ಸಿಗ್ತಾಯಿಲ್ಲ, ಹೆಣ್ಣುಗಳು ಸಿಗ್ತಾಯಿಲ್ಲ. ಸಾಲಾವಳಿ ಅಂತ ಹೇಳಿ ಸುಮ್ಮನೆ ರಿಜೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ತುಂಬ ದುರಹಂಕಾರಿಗಳಿರ್ತಾರೆ. ಯಾವುದು ಬಂದರೂ ಬೇಡ ಅಂತ 20 ಕೊಟ್ಟಿರ್ತಾರೆ ಪಾಪ, 20 ಬೇಡ ಅಂದ್ಬಿಡ್ತಾರೆ. ಅವ್ನಿಗೆ ಒಂದು ಹೆಣ್ಣು ಬಂದಿರಲ್ಲ. ಯಾವನ ಪುರೋಹಿತರುಗಳಿಗೆ ಎಣ್ಣೆ ಸಿಗ್ತಾಯಿಲ್ಲ, ಅದನ್ನು ಫಸ್ಟ್ ನೋಡ್ಕೊಳ್ಳಿ. ಎಷ್ಟೋ ಜನ ಸೈಲೆಂಟಾಗಿ ಎಲ್ಲ ಬೇರೆಯವ್ರದ್ದೆಲ್ಲ ಬಂದು ಹೇಳ್ತಿರಲ್ಲ, ಪುರೋಹಿತರುಗಳಿಗೆ ಎಣ್ಣೆ ಸಿಗ್ತಾಯಿಲ್ಲ, ಅವ್ರಿಗೇನು ಮಾಡ್ತೀರಾ? ನೀವು ಯಾವ ಪೂಜೆ ಮಾಡ್ಕೊಂಡಿದ್ದೀರಾ? ನೀವು ಯಾವ ಸಾಲಾವಳಿ ನಡ್ಕೊಂಡಿದ್ದೀರಾ? ನಿಮ್ದು ಎಷ್ಟೇ ಮ್ಯಾಚ್ ಆದರೂ ಇವನು ಪುರೋಹಿತರ ಮಾಡ್ಕೊಳ್ಳಲ್ಲ ಅಂತಾರೆ. ಇವಾಗ 36 ಬರುತ್ತೆ, ಒಂದು ಹುಡುಗಿ ನೋಡಿರ್ತಾರೆ, ಪುರೋಹಿತನ ಬೇಡಮ್ಮ, ನನಗೆ ಸಾಫ್ಟ್ವೇರ್ ಬೇಕು. ಅದನ್ನು ಫಸ್ಟ್ ನೋಡ್ಕೊಳ್ಳಿ. ನಮಗಿರೋ ಮರ್ಯಾದೆ ಅವಮರ್ಯಾದಿನ ನೋಡ್ಕೊಳ್ಳಿ ಎಲ್ಲರೂ. ಯಾಕೆ ಅಂತಂದರೆ ಸುಳ್ಳು ಹೇಳಬಾರ್ದು. ದಶ ನೋಡಬೇಕು. 99 ಅಲ್ಲ, 100% ದಶ ನೋಡೋದೇ ಇಲ್ಲ. ಇನ್ ಕೇಸ್ ಇದ್ದರೂ ಕೂಡ ಹಿಂಗೆ ಆಗುತ್ತೆ ಅಂತ ಹೇಳ್ತಾರೆ, ಸುಮ್ಮನೆ ಬರಲ್ಲ, ಡಿವೋರ್ಸ್ ಆಗಿಬಿಡುತ್ತೆ. ಹೌದ್ರಿ, ನೀವು ನೋಡಿರೋದೆಲ್ಲ ಎಷ್ಟೊಂದು ಡಿವೋರ್ಸ್ ಆಗಿದೆ ಕೋರ್ಟಲ್ಲಿದೆ. ಯಾಕೆಂದರೆ ಕೋರ್ಟಲ್ಲಿಂದ ಬಂದಿರೋರಿಗೆಲ್ಲ ಕೇಳಿದ್ದೀನಿ, ನಾನು ಕೇಳಿದ್ದೀನಿ ಇದನ್ನು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈ ಡಿವೋರ್ಸ್ ಆದಮೇಲೆ ಬಂದಿರೋರು ತುಂಬ ಜನ ಇದ್ದಾರೆ. ಇದೇನು ಸರೋಗುತ್ತಾ, ಗಲಾಟೆ ಇದೆ ಅಂತ. ಯಾಕಮ್ಮ ತೋರ್ಸ್ ಮಾಡಿಲ್ವಾ ಅಂತ. ಇಲ್ಲ ಸರ್, 3 ಜನಕ್ಕೆ ತೋರಿಸಿದ್ವಿ, ಸಾಲಾವಳಿ ಬರುತ್ತೆ ಅಂದರು. ಬಾಯಲ್ಲಿ ಬಂದರೆ ಸಾಲಾವಳಿ. ದಶಾಭುಕ್ತಿ ಅನ್ನೋದು ಬಾಯಲ್ಲೇ ಇಲ್ಲ. ಮತ್ತು ಹಂಗಾರೆ ಎಲ್ಲೆಲ್ಲಿ ಸಾಲಾವಳಿ ಕೇಳಿದ್ರೆ ಅವ್ರನ್ನೆಲ್ಲ ಕಾಂಪೌಂಡ್ರ್ ಅಂತಲೇ ಕರೆಯೋದು. ಎಲ್ಲಿ ದಶಾಭುಕ್ತಿ ನೋಡ್ತೀರೋ ಅವ್ರು ನಿಜವಾದ ಜ್ಯೋತಿಷರು. ದಶಾಭುಕ್ತಿ ನೋಡಾದ್ಮೇಲೂ ಕೂಡ ಅವ್ರನ್ನ ಕರೆಸಿ, ನೀವು ನಿಜವಾಗ್ಲೂ ಮಾಡ್ಕೋಬೇಕು ಅಂತಂದರೆ ಅವ್ರನ್ನೂ ಕರೆಸಿ, ಇವ್ರನ್ನೂ ಕರೆಸಿ. ಜ್ಯೋತಿಷ್ಯ ಅಂದರೆ ಏನು ಗೊತ್ತೇನ್ರಿ? ಈ ಕಡೆ ಹೆಣ್ಣಿನ ಕಡೆಯವ್ರು ಕೂತ್ಕೋಬೇಕು, ಈ ಕಡೆ ಗಂಡಿನ ಕಡೆಯವ್ರು ಕೂತ್ಕೋಬೇಕು. ಇಬ್ಬರಿಗೂ ಇಷ್ಟ ಆಗಿದೆಯಾ ಬನ್ನಿ, ಆಮೇಲೆ ಇವರು ಮನಸ್ಥಿತಿ ಪರಿಸ್ಥಿತಿ ಮುಂದೆ ಏನಾಗುತ್ತೆ ಅಂತ ಹೇಳೋದೇ ಜ್ಯೋತಿಷ್ಯ ರೀ. ಅರಿವಿಲ್ಲ ನಿಮಗೆಲ್ಲ, ಅರಿವಿಲ್ಲ, ಜ್ಯೋತಿಷ್ಯದ ಅರಿವಿಲ್ಲ ಪಬ್ಲಿಕ್ ಅವ್ರಿಗೆ. ದಂಗೆನೂ ಹೇಳಲ್ಲ ನೀವು. ನಾನು ಇಷ್ಟು ಕಿಚ್ಚೆಬ್ಸಿದ್ರು ದಂಗೆ ಹೇಳಲ್ಲ, ಬಂದು ಕಲಿಯೋದು ಇಲ್ಲ, ಕರ್ಮ. ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾವು ಮಾಲೂರಿಂದ ಕರೆ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಬಗ್ಗೆನೇ ಮೇಡಮ್. ನಮ್ಮ ಜೀವನದಲ್ಲಿ ತುಂಬಾ ಕಷ್ಟ ನೋಡ್ತಾ ಇದ್ದೀನಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ಬೋದು? ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್. ಪ್ರಶ್ನಾಶಾಸ್ತ್ರ. ಓಕೆ, 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 21. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಏನು ಕಷ್ಟಮ್ಮ? ಏನಾಯ್ತು ಕಷ್ಟಕ್ಕೆ? ನಮಸ್ತೆ ಗುರುಗಳೇ. ನಾನು ಮದುವೆ ಆದಾಗ್ನಿಕಾನು ಒಂದ್ ಮನೆ ಕಟ್ಟಿ ನನ್ನ ಸಂಸಾರದಲ್ಲಿ ಯಾಕೋ ಕಷ್ಟ ಅಂದ್ರೆ ಕಷ್ಟ ಗುರುಗಳೇ. ನೆಮ್ಮದಿ ಜೀವನನೇ ಕಾಣಿಲ್ಲ ಗುರುಗಳೇ. ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು ಗುರುಗಳೇ. ಒಂದೇ ಹೆಣ್ಮಗು ಗುರುಗಳೇ. ಒಂದೇ ಹೆಣ್ಮಗು ಅಂತಂದ್ರೆ ಏನು ಮಗು ಮಾಡ್ಕೋತಾ ಇಲ್ವಾ? ಮಗು ಮಾಡ್ಕೋತಾ ಇಲ್ವಾ ಅಥವಾ ಏನು ಕಷ್ಟ ಅಂತೀರಾ? ಒಂದೇ ಹೆಣ್ಮಗು ಅಂತಾರೆ. ಈಗ ಜಾಸ್ತಿ ಮಕ್ಕಳು ಬಂದ್ರೆ ಮತ್ತೆ ಕಷ್ಟ ಆಗಲ್ವಾ? ಏನ್ ಕೆಲಸ ಮಾಡ್ತಾರೆ ಯಜಮಾನ್ರು? ಗುರುಗಳೇ ಬೇಡ, ನನ್ಗೆ ಮಗು ಒಂದೇ ಸಾಕು. ಅದ್ರ ವಿದ್ಯಾಭವಿಷ್ಯ, ನನ್ನ ಸಂಸಾರ. ಯಜಮಾನ್ರು ಏನ್ ಕೆಲಸ ಮಾಡ್ತಾರಮ್ಮ? ಫಸ್ಟ್ ಹೇಳಿದ ಕೆಲಸ. ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಗುರುಗಳೇ. ಆದ್ರೆ ನಾನ್ ಸಂಸಾರ, ನಾನ್ ಮನೆ, ನನ್ನ ಹೆಂಡತಿ ಮಕ್ಕಳನ್ನ. ನೀವೇನ್ ಕೆಲಸ ಮಾಡ್ತೀರಾ? ನೀವೇನಾರು? ಎಲ್ಲೂ ಕಳಿಸಲ್ಲ ಗುರುಗಳೇ, ನಮ್ಮನ್ನ ಮನೆಯಲ್ಲೇ ಇಟ್ಕೊಂತಾರೆ ಗುರುಗಳೇ. ಅಂತ ಗಂಡನ್ನ ಸ್ವಲ್ಪ ಪಾದಕ್ಕೆ ಪೂಜೆ ಮಾಡೋಣಪ್ಪ. ಎಲ್ಲೂ ಕಳ್ಸಲ್ಲ ಅಂದ್ರೆ ಎಷ್ಟು ಪ್ರೀತಿ ಮಾಡ್ತಾನಲ್ಲಮ್ಮ ನಿನ್ನ. ಎಲ್ಲೂ ಪ್ರೀತಿ ಮಾಡೋದಿಲ್ಲಾದ್ರೂ ಹೊರಗಡೆ ಅಲ್ಲ, ದುಡಿಯಕ್ಕ ತಿನ್ನಕ್ಕಾದ್ರೂ ಬೇಕಲ್ಲ ಗುರುಗಳೇ. ಅವ್ರಿಗೆ ಗೊತ್ತಿರ್ಬೇಕಲ್ವಾ? ಕುಡಿತಾರ ಅವರು? ಕುಡಿದು ಅನುಮಾನದ ಪಿಚಾಚಿ. ಕೆಲಸ ಮಾಡಿ, ಶನಿವಾರ ದಿವಸ 12 ಗಂಟೆಗೆ ಅರಳಿ ಮರ ಇದೆಯಾ ನಿಮ್ಮೂರಲ್ಲಿ? ಅರಳಿ ಮರ ಇದೆ ಗುರುಗಳೇ. ಅಲ್ಲಿಗೆ ಹೋಗ್ಬಿಟ್ಟು ಬೆಲ್ಲದ ನೀರು ಹಾಕ್ತಾ ಬನ್ನಿ.
ಪ್ರತಿ ಅರಳಿ ಶನಿವಾರ ಮರಕ್ಕೆ ಬೆಲ್ಲ ನೀರು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಮರಿದಂಗೆ 1 ವರ್ಷ ಕಾಲ ಹಾಕಿ ಅವರು ಬದಲಾಗ್ತಾರೆ. ಅವರು ಏನು ಕೆಲಸ ಮಾಡ್ತಾರಲ್ಲ ಕೂಲಿ ಕೆಲಸ, ಅಲ್ಲಿಂದ ಸೂಪರ್ವೈಸರ್ ಆಗ್ತಾರೆ. ನಿನಗೂ ಏನಾದ್ರು ಕೆಲಸ ಕಳಿಸ್ತಾರೆ. ನಿಮ್ಮ ಮಗಳು ಚೆನ್ನಾಗಿ ಓದ್ತಾರೆ. ಇದೊಂದು ಸಾಕು ರಾಮಬಾಣ. ನೀವು ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದ ಮೇಲೆ ಜಸ್ಟ್ ಹಾಕಿರೋದಕ್ಕೋಸ್ಕರ. ಅರ್ಥ ಆಯ್ತಾ? ತಲೆ ಕೆಡಿಸ್ಕೋಬೇಡಿ. ಅರ್ಥ ಆಯ್ತಾ? ಸೊ ಖಂಡಿತ ಸಕ್ಸಸ್ ಆಗುತ್ತೆ. ಯಾಕೆಂದರೆ 11 ಬಂದಿರತಕ್ಕಂಥದ್ದು ಈ ಒಂದು ಕಾಂಬಿನೇಷನ್ 411 ಕಾಂಬಿನೇಷನ್ ಮನೇಲೇ ಆ ಒಂದು ವಿಚಾರ ಇದೆ. ಒಂದು ಕೈಲಾಶ ಯಂತ್ರ ಹಾಕಿ ನೋಡಿ, ಜೀವನ ಬದಲಾಗುತ್ತೆ. ಜಾಸ್ತಿ ಏನು ಕಾಸ್ಟ್ಲಿ ಇಲ್ಲ. ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, 113ನೆಯ ಬ್ಯಾಚ್ ಜೂನ್ 8ರಿಂದ ಆರಂಭವಾಗ್ತಾ ಇದೆ. ಕೇವಲ 7,999 ರೂಪಾಯಿಗೆ ಇಡೀ ಜ್ಯೋತಿಷದ ಭಂಡಾರವನ್ನು ತಮ್ಮದಾಗಿಸಿಕೊಳ್ಳಬಹುದಾಗಿದೆ. ಹಾಗಾದರೆ ಮತ್ತೆ ಆಗ್ತಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ಮಾತನಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷವನ್ನು ಕಲಿರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಹೋಗ್ತೀನಿ. ಹಿಂದಿನ ಸಂಚಿಕೆಯಲ್ಲಿ ತುಂಬಾ ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು.